ಈಗ ಡ್ರೈವರ್ಸ್ ಇನ್ನು IT ಎಂಪ್ಲಾಯೀಸ್ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ. ಈ ಫುಡ್ ಒಂದು ಮುಖ್ಯ ಕಾರಣ. ಅದರ ಜೊತೆನಲ್ಲಿ ಏನಾಗುತ್ತೆ, ಫಿಸಿಕಲ್ ಆಕ್ಟಿವಿಟಿ. ಸಿಟ್ಟಿಂಗ್ ಇಸ್ ನ್ಯೂ ಸ್ಮೋಕಿಂಗ್. ಸ್ಮೋಕಿಂಗ್ ಶೂಟಿಂಗ್ ಒಂದೇ. ಸಿಗರೇಟ್ ಸೇದಿದ್ರೆ ಮಾತ್ರ ಸಮಸ್ಯೆ ಬರುತ್ತೆ, ಅಷ್ಟೇ ಸಮಸ್ಯೆ ಕುತ್ಕೊಂಡ್ರು ಬರುತ್ತೆ. Yes. If you sit on files for a long time, you will get piles. ಹೆಣ್ಮಕ್ಳಲ್ಲಿ ಆ ಫಿಸ್ಚುಲ್ ಆದಾಗ ಯೂರಿನ್ ಮಾಡೋ ಜಾಗದಿಂದ ಮೋಷನ್ ಬರ್ತಾ ಇರುತ್ತೆ. ಈ ಕರ್ನಾಟಕದಲ್ಲಿ ನಿಮ್ಮ 16 ವರ್ಷದ ಎಕ್ಸ್ಪೀರಿಯನ್ಸ್ ಇರೋ ಏಕೈಕ ಡಾಕ್ಟರ್ ನೀವೊಬ್ರೆ. ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದು, ಆದ್ರೆ ಇದನ್ನ ಡಾಕ್ಟರ್ಗಳು ತುಂಬಾ ಕಡಿಮೆ ಪ್ರಾಕ್ಟೀಸ್ ಮಾಡ್ತಾರೆ. ನೀವು ಸ್ಮೈಲ್ಸ್ ಅಂತ ಇಟ್ಕೊಂಡು ಸಂಸ್ಥೆನ ಇವತ್ತೆಲ್ಲ ರಾಜ್ಯ, ದೇಶ, ಜಗತ್ತಿನಾದ್ಯಂತ ನಿಮ್ದೇ ಆದಂತ ಟ್ರೆಂಡ್ ಸೆಟ್ ಮಾಡಿದಿರಿ. ಸರ್ ನನ್ ಬರ್ತಾ ಪೈಲ್ಸ್ ಅಲ್ಲಿ ಬಂದೆ ಸರ್, ಈಗ ಸ್ಮೈಲ್ಸ್ ಅಂತ ಹೋಗ್ತಾ ಇದ್ದೀನಿ ಸರ್ ಅಂತ ಹೇಳ್ತಾ ಇದ್ದಾರೆ. ಎಸ್, ಈಗ ನನಗೆ ಸ್ಮೈಲ್, ನಾವೆಲ್ಲ ಸ್ಮೈಲ್ ಅಂದ್ರೆ ಈಗ ಹೇಳಲ್ಲ, ಹೇಳ್ಕೊಳಕ್ ಆಗದಿರುವಂತ ಸಮಸ್ಯೆ ಅಂತ ಹೇಳಿದೆ ಜನಕ್ಕೆ. ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಹೇಳ್ಬಿಡ್ತಾರೆ, ಕಿಡ್ನಿನ ಹೇಳ್ಬಿಡ್ತಾರೆ, ನನ್ಗೆ ಹಾರ್ಟ್ ಪ್ರಾಬ್ಲಮ್ ಅಪ್ಪ, ಆಪರೇಷನ್ ಆಯ್ತು. ಮೂಲ ವ್ಯಾಧಿ ಪೈಲ್ಸ್ ಯಾರು ಹೇಳ್ಕೊಳಲ್ಲ. ನೀವು ಸ್ಮೈಲ್ಸ್ ಅಂತ ಇಟ್ಕೊಂಡು ಸಂಸ್ಥೆನ ಇವತ್ತೆಲ್ಲ ರಾಜ್ಯ, ದೇಶ, ಜಗತ್ತಿನಾದ್ಯಂತ ನಿಮ್ದೇ ಆದಂತ ಟ್ರೆಂಡ್ ಸೆಟ್ ಮಾಡಿದಿರಿ. ಎಷ್ಟೋ ಜನ ಇದಕ್ಕೆ ಆಸ್ಪತ್ರೆ ಇದೆ, ವ್ಯವಸ್ಥೆ ಇದೆ, ಹಿಂಗಿದೆ ಅನ್ನೋ ಪರಿಜ್ಞಾನ. ಯಾಕಂದ್ರೆ ಇದು ಬೇರೆ ಬೇರೆ ಇದ್ ಮಾಡ್ತಿರ್ತಾರೆ. ಸ್ಮೈಲ್ ಅಂತ ಹೆಸರು ಹೆಂಗ್ ಬರ್ತಿದಕ್ಕೆ ಅಂತ. ಶಿವಣ್ಣ, ಈಗ ನಾನು ಮಂಡ್ಯದಲ್ಲಿ ಮೆಡಿಕಲ್ ಕಾಲೇಜಲ್ಲಿ, ಮಂಡ್ಯದ ಜಿಲ್ಲಾಸ್ಪತ್ರೆಯಲ್ಲಿ ಇದ್ದೆ. ಅಲ್ಲಿ ಎಲ್ಲ ರೀತಿಯ ಸರ್ಜರಿ ಮಾಡ್ತಾ ಇದ್ದೆ. ಆಕ್ಸಿಡೆಂಟ್ ಆಗಿರೋದು, ಕಿಡ್ನಿ ಹೊಡೆದೋಗಿರೋದು, ಲಿವರ್ ಹೊಡೆದೋಗಿರೋದು, ಮತ್ತೆ ಈ ಜಠರಗಳೆಲ್ಲ ಪೀಸ್ ಆಗಿರೋದು, ಮತ್ತೆ ಕ್ಯಾನ್ಸರ್ ಚಿಕಿತ್ಸೆ ಎಲ್ಲ ಮಾಡ್ತಾ ಇದ್ದೆ ನಾನು. ಬಟ್ 9-10ರಲ್ಲಿ ನನ್ಗೆ ಯಾಕೋ ಅಲ್ಲಿ ಮಾಡ್ತಾ ಅನ್ಸ್ತು, ಯಾರು ಮಾಡದೇ ಇರೋದನ್ನ ನನ್ ಮುಟ್ಟಬೇಕು ಅಂತ ನನ್ಗೆ ಅನ್ಸ್ತು. ಅಂದ್ರೆ ಹೇಳ್ತಾರೆ, ಆಲ್ವೇಸ್ ಯು ಶುಡ್ ಚೂಸ್ ದ ರೋಡ್ ಲೆಸ್ ಟ್ರಾವೆಲ್ಡ್ ಅಂತ. ನನ್ ಬಂತು, ಇದರಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಇದೆ ದೇಶದಲ್ಲಿ, ಇದಕ್ಕೆ ಪರಿಹಾರ ಆಕ್ಚುಲಿ ಯಾರು ಕೊಡ್ತಾ ಇಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡ್ತಾ ಸ್ಮೈಲ್ಸ್ ಅಂತ ಹೆಸರು ಬಂದ್ಬಿಡ್ಸಿಬಿಡೋಣ. ಸ್ಮೈಲ್ಸ್ ಅನ್ಕೊಂಡ್ರೆ ಏನಾಗುತ್ತೆ ಅಂದ್ರೆ, ಎಷ್ಟೋ ಜನ ನಾನು ಹೋಗ್ತೀನಲ್ಲ ಪ್ರೆಸೆಂಟೇಷನ್ಗೆ, ಈ ಪ್ರೆಸೆಂಟೇಷನ್ಗೆ ಮತ್ತೆ ಈ ಕಾನ್ಫರೆನ್ಸ್ಗೆ, ಸೆಮಿನಾರ್ಗೆ ಅಥವಾ ಎಲ್ಲ ಕಡೆ ಏನಾದ್ರು ಮಾತಾಡಕ್ ಹೋದಾಗ ನನ್ ಫಸ್ಟ್ ಸ್ಲೈಡ್ ಸ್ಮೈಲ್ಸ್ ಹಾಸ್ಪಿಟಲ್ಸ್ ಅಂತ ಹಾಕಿದ್ರೆ ಎಲ್ಲಾರು ಅನ್ಕೊಳ್ಳೋದು ಇವ್ನ್ ಡೆಂಟಲ್ ಡಾಕ್ಟರ್ ಅಂತ. ಗೊತ್ತಾ ನಿಮಗೆ? ಡೆಂಟಲ್ ಡಾಕ್ಟರ್ ಎಲ್ಲ ಸ್ಮೈಲ್ಸ್ ಅಂತ ಹಾಕೋತಾರೆ. ಬಟ್ ನಾನ್ ಹೇಳ್ತೀನಿ, ವಿ ಮೇಕ್ ದ ಅದರ್ ಎಂಡ್ ಸ್ಮೈಲ್ ಅಂತ. ಅಂದ್ರೆ ಆ ಭಾಗ, ಹಿಂದೆ ಭಾಗ ಚೆನ್ನಾಗಿದ್ರೆ ಮಾತ್ರ ಇಲ್ಲಿ ಸ್ಮೈಲ್ ಮಾಡೋದು. ಅಲ್ಲಿ ನೋವು ಇಟ್ಕೊಂಡು ಇಲ್ಲಿ ಸ್ಮೈಲ್ ಮಾಡಕ್ಕಾಗಲ್ಲ. ನಮ್ಮ ಕೆಲವು ಇದು ಎನ್ವೆಲೋಪ್ ಕವರ್ಗಳೆಲ್ಲ ಹೇಳ್ತೀನಿ, ವಿ ಆರ್ ನಾಟ್ ಎ ಡೆಂಟಲ್ ಹಾಸ್ಪಿಟಲ್, ವಿ ಮೇಕ್ ದ ಅದರ್ ಎಂಡ್ ಸ್ಮೈಲ್ ಅಂತ. ಆಯ್ತಾ? ಸೊ ಎಷ್ಟೋ ಜನ ಬರ್ತಾರ ನೋವಿಂದ, ಸಿಕ್ಕಾಪಟ್ಟೆ ನೋವು ಶಿವಣ್ಣ. ಜಗತ್ತಲ್ಲಿ ಅತ್ಯಂತ ತುಂಬಾ ದೊಡ್ಡ ನೋವು ಅಂದ್ರೆ ಈ ಗುದದ್ವಾರದಲ್ಲಿರೋ ನೋವು. ಪೈಲ್ಸ್ ಆಗ್ಬೋದು, ಆಪ್ಸಸ್ ಆಗ್ಬೋದು, ಫಿಶರ್ ಆಗ್ಬೋದು, ಸಿಕ್ಕಾಪಟ್ಟೆ ನೋವು ಕೊಡುತ್ತೆ. ಯಾಕಂದ್ರೆ ಅಲ್ಲಿಂದ ಹೋಗ್ಬೇಕಲ್ಲ, ಮೋಷನ್ ಹೋಗ್ಬೇಕಲ್ಲ ಅಲ್ಲಿಂದ. ಹಾಗಾಗಿ ಈ ನೋವು ರಿಲೀವ್ ಕೊಟ್ಟಾಗ ಜನ, ಸರ್ ನಿಮ್ಮ ಹಾಸ್ಪಿಟ್ಲಿಗೆ ನಿಜವಾದ ತಕ್ಕಾದ ಹೆಸರಿಟ್ಟಿದ್ದಾರೆ ಸರ್, ನನ್ ಬರ್ತಾ ಪೇನ್ ಅಲ್ಲಿ ಬಂದೆ ಸರ್, ಹೋಗ್ತಾ ಸ್ಮೈಲ್ ಅಲ್ಲಿ ಹೋಗ್ತಾ ಇದ್ದೀನಿ ಸರ್. ಕೆಲವರು, ಸರ್ ನನ್ ಬರ್ತಾ ಪೈಲ್ಸ್ ಅಲ್ಲಿ ಬಂದೆ ಸರ್, ಈಗ ಸ್ಮೈಲ್ಸ್ ಇಂದ ಹೋಗ್ತಾ ಇದ್ದೀನಿ ಸರ್ ಅಂತ ಹೇಳ್ತಾ ಇದಾರೆ. ಅದೇ ಸ್ಮೈಲ್ ತುಂಬಾ ಚೆನ್ನಾಗಿ ಕರೆಕ್ಟ್. ಅದೇ ಕೆಲವರೆಲ್ಲ ಅವರೇ ಇಟ್ಬಿಟ್ಟಿದ್ದಾರೆ ಪೇಷಂಟ್ಸ್, ಕಮ್ ವಿತ್ ಪೈಲ್ಸ್, ಗೋ ವಿತ್ ಸ್ಮೈಲ್ಸ್ ಅಂತ. ಬಟ್ ಜನರಿಗೆ ಯಾಕಂದ್ರೆ ನಂಬರ್ ಲೆಕ್ಕ ಸಿಗುತ್ತೆ, ಇಷ್ಟು ಜನ ಹೃದಯ ರೋಗಿಗಳಿದ್ದಾರೆ, ಎಷ್ಟು ಜನಕ್ಕೆ ಈ ತರ ಕ್ಯಾನ್ಸರ್ ರೋಗಿಗಳಿದ್ದಾರೆ. ಸಾಮಾನ್ಯವಾಗಿ ಈ ಮೂಲವ್ಯಾಧಿ, ಪೈಲ್ಸು, ಈ ಸಮಸ್ಯೆ ಒಂದ್ 100 ಜನದಲ್ಲಿ ಪರ್ಸೆಂಟೇಜ್ ಲೆಕ್ಕ ಹಾಕ್ರೆ ಎಷ್ಟು ಪರ್ಸೆಂಟ್ ಜನಕ್ಕೆ ಬರ್ತಿದೆ? ಶಿವಣ್ಣ, ಈಗ ಏನಾಗಿದೆ ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ ದೊಡ್ಡ ಸಮಸ್ಯೆ ಇದು. ಆಯ್ತಾ? 100ರಲ್ಲಿ 36% ಜನ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್, ಅಂದ್ರೆ ಯಾವುದೇ ಸಂದರ್ಭದಲ್ಲೂ ಅವ್ರಿಗೆ ಏನಾದ್ರೂ ಒಂದು ಗುದದ್ವಾರ ಸಮಸ್ಯೆ ಇರುತ್ತೆ. ಫಿಶರ್ ಆಗ್ಬೋದು, ಪೈಲ್ಸ್ ಆಗ್ಬೋದು, ಫಿಸ್ಟಲ್ ಆಗ್ಬೋದು, ಆಪ್ಸಸ್ ಆಗ್ಬೋದು, ಮಲಬದ್ಧತೆ ಆಗ್ಬೋದು, ಸೊ ಪಾಲಿಪ್ ಆಗ್ಬೋದು, ಏನೋ ಒಂದು ಸಮಸ್ಯೆ ಇರುತ್ತೆ 36 ಜನಕ್ಕೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 36 ಜನ ಅಂದ್ರೆ 36% ಸುಮಾರು 50 ಕೋಟಿ ಜನಕ್ಕೆ ಇರುತ್ತೆ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್. ಎರಡನೇದು 10% ಜನಕ್ಕೆ ಫಿಸ್ಟುಲಾ ಇದೆ. 10% ಜನಕ್ಕೆ ಫಿಸ್ಟುಲಾ ಇದೆ. ಮೂರನೇದು 15% ಜನಕ್ಕೆ ಮಲಬದ್ಧತೆ ಇದೆ, ಕಾನ್ಸ್ಟಿಪೇಷನ್. ಅದ್ರ ಜೊತೆಲಿ 50% ಆಫ್ ಪಾಪ್ಯುಲೇಷನ್ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಈ ಸಮಸ್ಯೆಗೆ ಒಳಗಾಗ್ತಾರೆ ಶಿವಣ್ಣ. ಹಾಗಾಗಿ ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದು, ಆದ್ರೆ ಇದನ್ನ ಡಾಕ್ಟರ್ಗಳು ತುಂಬಾ ಕಡಿಮೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಶಿವಣ್ಣ, ಈಗ ಏನಾಗುತ್ತೆ ಅಂದ್ರೆ, ಈಗ ಪೈಲ್ಸು, ಫಿಶರು, ಫಿಸ್ಟುಲಾ ಎಲ್ಲ ಮಾಡಿದ್ರೆ
ಸುಮಾರು ಜನ ಕಿಂಡಲ್ ಮಾಡ್ತಾರೆ, ಹ್ಮ್ ಗೊತ್ತಾಯ್ತಲ್ವಾ, ಪೈಲ್ಸ್ ಡಾಕ್ಟರ್ ಕಣ ಅಂತ ಹ್ಮ್ ಕಿಂಡಲ್ ಮಾಡ್ತಾರೆ. ಹ್ಮ್ ಆಮೇಲೆ ನಾವೆಲ್ಲ ಈಗ MBBS ಮಾಡೋ ಟೈಮಲ್ಲಿ MS ಮಾಡೋ ಟೈಮಲ್ಲೆಲ್ಲ ಹ್ಮ್ ನಾವೀಗ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ದು, ಹ್ಮ್ ಒಂದು ದೊಡ್ಡ ಹೋಟೆಲ್ ಎಷ್ಟು ಇರ್ತಾತ್ತು ಆಪರೇಷನ್ ದಿನ, ಹ್ಮ್ ಫಸ್ಟ್ ದೊಡ್ಡ ಸರ್ಜರಿ ಇರೋದು, ಹ್ಮ್. ಆಮೇಲೆ ಥೈರಾಯ್ಡ್ ತರ ಇರೋದು, ಆಮೇಲೆ ಇನ್ನೊಂದೇನೋ ಹರ್ನಿಯಾ ತರ ಇರೋದು, ಹ್ಮ್. ದೊಡ್ಡ ಸರ್ಜರಿನ ಬಾಕ್ಸ್ ಬರ್ತಾರೆ ಮಾಡೋಗ್ಬಿಡ್ತಾರೆ, ಹ್ಮ್ ಎರಡನೇದು ಇನ್ನೊಂದು ಅಸೋಸಿಯೇಟ್ ಬರ್ತಾರೆ ಮಾಡೋಗ್ಬಿಡ್ತಾರೆ, ಹ್ಮ್ ಮೂರನೇದು ಅಸಿಸ್ಟೆಂಟ್ ಪ್ರೊಫೆಸರ್ ಬರ್ತಾರೆ ಮಾಡೋಗ್ಬಿಡ್ತಾರೆ. ಹ್ಮ್ ಆದ್ರೆ ಹ್ಮ್. ಈ ಪೈಲ್ಸ್ ಫಿಸ್ಚುಲಾ ಇಲ್ಲ, ಈ PG ಮಾಡ್ತಾ ಇರ್ತಾರಲ್ಲ MS ಹ್ಮ್. ಫೈನಲ್ ಇಯರ್ 3ನೇ ಇಯರ್ ಅವರೇ ಬಾಸ್ ನಮ್ಗೆಲ್ಲ. ಅವ್ರು ಏನೋ ಮಾಡ್ತಿದ್ರು, ನಾವು ಕಲಿತಿದ್ವಿ, ಅವ್ರು ಹೋಗ್ತಿದ್ರು, ಮತ್ತೆ ನಾವ್ MS ಆದಾಗ ನಾವು ಬಾಸು, ನಾವು ಜೂನಿಯರ್ ಕಳಿಸ್ತಿದ್ವಿ, ಎಲ್ಲಾ ತಪ್ಪು ಕಲ್ತಿದ್ವಿ ಶಿವಣ್ಣ. ಹ್ಮ್ ಆಮೇಲೆ ಈ ಒಂದು ಸ್ಪೆಷಾಲಿಟಿನ ಚೂಸ್ ಮಾಡ್ಬೇಕು, ಇದಕ್ಕೆ ಮಾಡ್ಬೇಕು ಅಂದ್ರೆ ಅವ್ರಿಗೆಲ್ಲ ಇಷ್ಟ ಇಲ್ಲ. ಹ್ಮ್. ಎಲ್ಲಾರು ನ್ಯೂರೋ ಸರ್ಜರಿ ಮಾಡ್ಬೇಕು, ಹ್ಮ್. ಕಾರ್ಡಿಯಾಕ್ ಸರ್ಜರಿ ಮಾಡ್ಬೇಕು, ಹ್ಮ್. ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕು, ಹ್ಮ್. ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು, ದೊಡ್ಡದಾಗಿ ಯೋಚನೆ ಮಾಡ್ತಾರೆ. ಹ್ಮ್. ಮತ್ತು ಸಣ್ಣ ಸಮಸ್ಯೆಗಳಿದೆ, ಹ್ಮ್. ಇದು ದೊಡ್ಡ ಪ್ರಾಬ್ಲಮ್ ಜನಕ್ಕೆ ಅಂತ ಯೋಚನೆ ಮಾಡೋದವ್ರು ಯಾರು ಇಲ್ಲ. ಬಟ್ ನನ್ಗೆ ಬಹಳ ಆಶ್ಚರ್ಯ, ಈಗ ನೀವ್ ಹೇಳ್ತಾ ಇರೋದ್ ಬೇಕಾದ್ರೆ ಎಲ್ಲರೂ ತಿರಸ್ಕಾರ ಮಾಡುವಂತ, ಬೇರೆ ತರ ನೋಡುವಂತ ವೈದ್ಯಕೀಯ ವೃತ್ತಿಯಲ್ಲೇ ಇದನ್ನ ನೀವು ಒಪ್ಕೊಂಡಿದ್ ಯಾಕೆ, ಇದನ್ನ ಯಾಕೆ ಕಲ್ತಿದ್ದು, ಇದನ್ನ ಯಾಕೆ ಇದ್ ಮಾಡಿದ್ದು ಅಂತ? ಶಿವಣ್ಣ, ನಾನು ಈಗ ಯಾರೋ ಬೇರೆಯವರೆಲ್ಲ ಏನೋ ಇಲ್ದೆ ಸುಮ್ನಿಮ್ದು ಈ ತರ, ಅದಕ್ಕೆ ನಕಲಿ ಡಾಕ್ಟರ್ಗಳು ಈ ಸೆಗ್ಮೆಂಟ್ ಅಲ್ಲಿ ಜಾಸ್ತಿ ಇರೋದು ಇವೆಲ್ಲ ಇದೆ. ನಾನು ಹೇಳಿದ ನೀವು MBBS ಮಾಡಿ ಇವೆಲ್ಲ ಮಾಡ್ಕೊಂಡು ಈ ಸಂಬಂಧಪಟ್ಟಂಗೆ ಯಾಕೆ ನೀವು ಸ್ಟಡಿ ಮಾಡಿದ್ರಿ? ಶಿವಣ್ಣ, ಆಕ್ಚುಲಿ ನಾನು ಮಂಡ್ಯದಲ್ಲಿ ಇದ್ದಾಗ ಕೆಲಸ ಮಾಡ್ಬೇಕಾದ್ರೆ ನಾನು ಬಹಳ ಡೀಪ್ ಆಗಿ ಯೋಚನೆ ಮಾಡೋಂತ ಮನುಷ್ಯ, ಬಹಳ ಕ್ಯೂರಿಯಸ್ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅಂತ. ಈ ಈಗ ನಾವು ಹಾಸ್ಪಿಟಲ್ ಎಲ್ಲ ಮಾಡ್ತೀವಲ್ಲ, ನಾವು 30% ಟ್ಯಾಕ್ಸ್ ಕಟ್ಬೇಕು, 36-37% ಟ್ಯಾಕ್ಸ್. ನಮ್ಮನ್ನು ಸರ್ಕಾರ ಬಿಸ್ನೆಸ್ ಅಂತ ನೋಡಿದ್ದಾರೆ, ಅರ್ಥ ಆಯ್ತಲ್ವಾ? ನಮ್ಗೇನು ಕನ್ಸೆಷನ್ಸ್, ಸಬ್ಸಿಡಿ ಏನು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ. ಸೊ ನಾನು ಈ ಯಾವ್ದು ದೊಡ್ಡ ಸಮಸ್ಯೆ ಇದೆ ದೇಶದಲ್ಲಿ ಅಂದ್ರೆ, ಯಾವ್ದಕ್ಕೆ ಮಾರ್ಕೆಟ್ ಜಾಸ್ತಿ ಇದೆ ಅಂತ. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು ನನಗೆ. ಮಾರ್ಕೆಟ್ ಯಾವ್ದಕ್ ಜಾಸ್ತಿ ಇದೆ, ಯಾವ ಏರಿಯಾದಲ್ಲಿ ಜನ ಕೈ ಹಾಕಿಲ್ಲ ಅಂತ ಹೇಳಿ ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿ ಬ್ಲೂ ಓಷನ್ ಸ್ಟ್ರಾಟಜಿ ಅಂತ ಕರೀತಾರೆ ಶಿವಣ್ಣ. ಓಕೆ. ನಾನು ಹುಡುಕ್ದಾಗ ನನ್ಗೆ ಗೊತ್ತಾಯ್ತು, ಮಂಡ್ಯದಲ್ಲಿ ತುಂಬಾ ಜನ ಈ ಸಮಸ್ಯೆಯಿಂದ ಬರ್ತಾ ಇದ್ರು. ನಾನು ಉಡಾಫೆಯಿಂದ ಹೋಗ್ರಿ, ಮಾತ್ರೆ ತಗೊಳ್ರಿ, ಇಂಜೆಕ್ಷನ್ ತಗೊಳ್ರಿ, ಮುಲಾಮ್ ತಗೊಳ್ರಿ, ಎಲ್ಲರಿಗೆ ಆಪರೇಷನ್ ಮಾಡ್ಬೇಕಾಗಿತ್ತು. ಕೆಲವು ಸರಿ ತಪ್ಪು ಮಾಡಿದೀವಿ, ಒಪ್ಕೋಬೇಕು ಅದನ್ನ. ಇದು ದೊಡ್ಡ ಸಮಸ್ಯೆ ಇದೆ, ಇದಕ್ಕೆ ಯಾರು ಕೈ ಹಾಕಿಲ್ಲ, ನಾನ್ ಕೈ ಹಾಕಿದ್ರೆ ಇದಕ್ಕೆ ಜನಕ್ಕೊಂದು ಪರಿಹಾರ ಹುಡುಕ್ಬೋದು ಅಂತ ಹೇಳಿ ನಾನು ಜರ್ನಿ ಶುರು ಮಾಡಿದೆ ಶಿವಣ್ಣ. ಮತ್ತೆ ಓದ್ದೆ. ಓಕೆ. ತಪ್ಪು ಮತ್ತೆ ಓದ್ದೆ, ತಪ್ಪು ಮಾಡಿದ್ದೆಲ್ಲ ಅನ್ಲರ್ನ್ ಅಂತಾರೆ. ಏನೇನ್ ಕಲ್ತಿದ್ನೋ ಅದೆಲ್ಲ ಅನ್ಲರ್ನ್ ಮಾಡಿದೆ. ಆಮೇಲೆ ರೀಲರ್ನ್, ಮತ್ತೆ ಫೆಲೋಶಿಪ್ ಮಾಡಿದೆ ಗ್ಯಾಸ್ಟ್ರೋಎಂಟ್ರಾಲಜಿನಲ್ಲಿ, ಮತ್ತೆ ಫೆಲೋಶಿಪ್ ಮಾಡಿದೆ ಕೊಲೋಪ್ರೊಕ್ಟಾಲಜಿನಲ್ಲಿ, ಮತ್ತೆ ಸತತವಾಗಿ 5 ವರ್ಷ ಓದ್ದೆ ಶಿವಣ್ಣ. ಮತ್ತೆ 5 ವರ್ಷ 5 ವರ್ಷ ಓದ್ದೆ. 5 ವರ್ಷ ಓದ್ಬೇಕಾದ್ರೆ ನಾನು ಶುರು ಮಾಡಿದೆ ಕೆಲ್ಸನ. ಅದು ಏನು ಹೇಳ್ತಾರಲ್ಲ, 5 years ಅಲ್ಲಿ ಎಕ್ಸ್ಪರ್ಟ್ ಆಗ್ತೀವಂತೆ ಯಾವುದೇ ಒಂದ್ ಕೆಲ್ಸದಲ್ಲಿ, 20 years ಅಲ್ಲಿ ಲೆಜೆಂಡ್ ಆಗ್ತೀವಂತೆ. ಅರ್ಥ ಆಯ್ತಲ್ವಾ? ಈಗ ನೀವು ರಾಜಕಾರಣಿಗಳ ಜೊತೆ ಇರ್ತೀರಲ್ಲ, ಈಗ ರಾಜಕಾರಣಿ ಒಬ್ಬ ಒಂದ್ಸರಿ MLA ಆಗಿ 5 years ಆಗ್ತಾನೆ. ಆ 5 years ಅಲ್ಲಿ ಅವನೇನ್ ಮಾಡ್ತಾನೆ, ಒಂದ್ ಎಕ್ಸ್ಪರ್ಟ್ ಆಗ್ತಾನೆ ಕೆಲಸ ಮಾಡೋದ್ರಲ್ಲಿ. ಅವನು 5 years ಅಲ್ಲೇ ದೊಡ್ಡ ರಾಜಕಾರಣಿ ಆಗಲ್ಲ, ಅವನು 20 ವರ್ಷ ಬೇಕು ಲೆಜೆಂಡ್ ಆಗಕ್ಕೆ. ನೋಡಿದ್ರ ಲಿಂಕ್? ಹೌದು, ಕರೆಕ್ಟ್. ಇದು ಕರೆಕ್ಟಾ? ಕರೆಕ್ಟ್. ಕ್ರಿಕೆಟ್ ತಗೊಳ್ಳಿ, ಈಗ ವಿರಾಟ್ ಕೊಹ್ಲಿ 5 years ಅಲ್ಲಿ ಎಕ್ಸ್ಪರ್ಟ್ ಆದ, ಅವ್ನು ಲೆಜೆಂಡ್ ಆಗ್ಬೇಕಾದ್ರೆ 20 ವರ್ಷ ಬೇಕಾಯ್ತು. ಆಯ್ತಾ? ಸಚಿನ್ ತೆಂಡೂಲ್ಕರ್ 5 years ಅಲ್ಲಿ ಎಕ್ಸ್ಪರ್ಟ್ ಆದ, ಲೆಜೆಂಡ್ ಆಗ್ಬೇಕಾದ್ರೆ 20 ವರ್ಷ ಬೇಕು. 20 ವರ್ಷ ಜರ್ನಿ. ಅದೇ ನಮ್ಮ ಅಣ್ಣವ್ರು ನೋಡಿ, ಅವರು 5 years ಎಕ್ಸ್ಪರ್ಟ್ ಆಗ್ಬೇಕಾದ್ರೆ ಅವರು ಲೆಜೆಂಡ್ ಆಫ್ ದ ಇಂಡಸ್ಟ್ರಿ ಅನ್ಸ್ಕೊಳಕ್ 20 ವರ್ಷ ಬೇಕಾಯ್ತು. ಯಾವುದೇ ಫೀಲ್ಡ್ ಅಲ್ಲಿ 5 years ಎಕ್ಸ್ಪರ್ಟ್ ಆಗ್ತೀವಿ, 20 ವರ್ಷಕ್ಕೆ ಲೆಜೆಂಡ್ ಆಗ್ತೀವಿ. ನೀವ್ ಎಕ್ಸ್ಪರ್ಟ್ ಆಗಿದ್ದೀರಾ, ಈಗ ನಾನು ಲೆಜೆಂಡ್ ಆಗ್ಬೇಕು, ನೀವ್ ಲೆಜೆಂಡ್ ಆಗೋದು ನೋಡೋ ಕಾಯ್ತಾ ಇದೀನಿ ನಾನು. ಅದೇನಾಗುತ್ತೆ ಸಹಜವಾಗಿ. ಲೆಜೆಂಡ್ ಆಗ್ತೀರಾ ನೀವು? ಆಗುತ್ತಾ? 100% ಆಗ್ತೀರಾ. ಈಗ ನಮ್ಮ ದೇಶದಲ್ಲಿ ನಾನು ಆಗ್ಲೇ ಕೇಳಿದೆ, 100ರಲ್ಲಿ 36 ಜನಕ್ಕೆ ಸಮಸ್ಯೆಗಳು ಬೇರೆ ಬೇರೆ ರೂಪದಲ್ಲಿ ಬರುತ್ತೆ, ಅದು 50ಕ್ಕೂ ದಾಟುವಂತ ಸನ್ನಿವೇಶಗಳು ಇರ್ತವೆ ಅಂತ. 100 ಜನ ಡಾಕ್ಟರ್ ಅಲ್ಲಿ, 1000 ಜನ ಡಾಕ್ಟರ್ ಅಲ್ಲಿ ಈ ಸ್ಪೆಷಲಿಸ್ಟ್ ಗಳು ಎಷ್ಟು ಸಂಖ್ಯೆ ಇದೆ ಅಂತ ಡಾಕ್ಟರ್ಗಳು? ಶಿವಣ್ಣ, ಈ ಜನರಲಿ MS ಸರ್ಜರಿ ಮಾಡಿದ್ರೆ ಎಲ್ಲಾರು ಮಾಡ್ತಾರೆ ಇದನ್ನ, ಆಯ್ತಾ? ಬಟ್ ಎಕ್ಸ್ಪರ್ಟೈಸ್ ಇರ್ಬೇಕಲ್ಲ ಶಿವಣ್ಣ. ಅಂದ್ರೆ ಎಕ್ಸ್ಪರ್ಟೈಸ್, ಎಕ್ಸಲೆನ್ಸ್ ಯಾವಾಗ ಅಂತ ಹೇಳಿದ್ರೆ, ಮನುಷ್ಯ ಒಂದೇ ಕೆಲ್ಸನ ರಿಪೀಟೇಟಿವ್ ಆಗಿ ಮಾಡ್ತಾ ಇದ್ರೆ, ಅದೇನು ಹೇಳ್ತಾರೆ, ಡೂಯಿಂಗ್ ದ ಸೇಮ್ ಬೋರಿಂಗ್ ಥಿಂಗ್ ಎವ್ರಿ ಡೇ ಸಕ್ಸಸ್ ಅಂತ.
ಹಂಗೆ ಒಂದೇ ಕೆಲಸ ಮಾಡೋರ ಸಂಖ್ಯೆ ತುಂಬಾ ಕಡಿಮೆ. ಈಗ ಯಾವ್ದೋ ಕಾರ್ಪೊರೇಟ್ ಹಾಸ್ಪಿಟಲ್ ಹೋಗ್ತೀರಾ, ಅಲ್ಲೊಬ್ಬ ಸರ್ಜನ್ ಇರ್ತಾರೆ, ಅವ್ರು ಮಾಡಿ ಕಳಿಸ್ಬಿಡ್ತಾರೆ, ಕಾಂಪ್ಲಿಕೇಶನ್ ಆಗುತ್ತೆ, ನಮ್ಮ ಹತ್ರ ಬರುತ್ತೆ. ನಾವ್ ಯಾಕೆ ಇದ್ರಲ್ಲಿ ಎಕ್ಸ್ಪರ್ಟ್ ಆಗಿದೀವಿ ಅಂತ ಹೇಳಿದ್ರೆ, ನಾನು ಸತತವಾಗಿ ಈಗ ಆಲ್ಮೋಸ್ಟ್ 16 ವರ್ಷದಿಂದ ಒಂದೇ ಕೆಲಸ ಮಾಡ್ತಾ ಇದ್ದೀನಿ. 16 ವರ್ಷದಿಂದ ಒಂದೇ ಕೆಲಸ ಮಾಡ್ತಾ ಇದ್ದೀನಿ. ಲೈಕ್ ಡಾಕ್ಟರ್ ಪರಮೇಶ್ ಈಗ ಇಂಡಿಯಾದಲ್ಲೇ, ಈ ಕರ್ನಾಟಕದಲ್ಲಿ ಎಷ್ಟು ನಂಬರ್ ಇದಾರೆ ಲೈಕ್ ಈ 16 ವರ್ಷದ ಸರ್ವಿಸ್ ಓನ್ಲಿ ಸಿಂಗಲ್ ಅಂದಾಗ? ಯಾರು ಇಲ್ಲ, ಒಬ್ರೆ, ಯಾರು ಇಲ್ಲ. 16 ವರ್ಷ ಕೆಲಸ ಮಾಡೋರು ಯಾರು ಇಲ್ಲ. ಎಕ್ಸ್ಪರ್ಟ್ ಆಗಿ ಯೂಸ್ ಮಾಡ್ಕೊಂಡು, ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು, ಲೇಸರ್ ಯೂಸ್ ಮಾಡ್ಕೊಂಡು, ಇವತ್ತು ಬಂದ್ರೆ ಬೆಳಗ್ಗೆ ಯಾವ್ದಾರ ಟೆಕ್ನಾಲಜಿ ಮಾರ್ಕೆಟ್ಗೆ, ಅದು 2-3 ಅವರ್ಸ್ ನಮ್ಮ ಹಾಸ್ಪಿಟಲ್ ಇರುತ್ತೆ. ಹಾಗೆ ಸೊ ಯಾರು ಓಕೆ, ನಮ್ ಕರ್ನಾಟಕದಲ್ಲಿ ಏಕೈಕ ಡಾಕ್ಟರ್. ಹೌದೌದು. ಇಂಡಿಯಾ ವಿಷಯ ಕೆಲವರು ಇದಾರೆ, ಕರ್ನಾಟಕದಲ್ಲಿ ಕೆಲವರು ಇದಾರೆ, ಬಟ್ ಈ 16 ವರ್ಷ ಸರ್ವಿಸ್ ಎಕ್ಸ್ಪರ್ಟ್ ಆಗಿ ದಿನ ಬೆಳಗ್ಗೆ ಸಾಯಂಕಾಲ ರಾತ್ರಿ ಅದನ್ನ ಹೇಳ್ತಾರ, ಈಟ್ ಕೋಲೋರೆಕ್ಟಲ್, ಡ್ರಿಂಕ್ ಕೋಲೋರೆಕ್ಟಲ್, ಸ್ಲೀಪ್ ಕೋಲೋರೆಕ್ಟಲ್ ಅಂತ. ನಾನು ಇದೆಲ್ಲೇ ಮುಳುಗ್ಬಿಟ್ಟಿದ್ದೀನಿ ಶಿವಣ್ಣ. ಈಗ ಇಂಡಿಯಾ ವಿಷಯಕ್ಕೆ ಬಂದ ನಿಮ್ಗೆ ಎಲ್ಲೆಲ್ಲಿಂದ ಪೇಷಂಟ್ಸ್ ಬರ್ತಾರೆ, ಎಲ್ಲೆಲ್ಲಿಗೆ ನೀವು ಓಕೆ ನನಗೆ ಇಂಡಿಯಾದಲ್ಲಿ ಎಲ್ಲಾ ಒಂದು 29 ರಾಜ್ಯಗಳಿಂದನೂ ಪೇಷಂಟ್ಸ್ ಬರ್ತಾರೆ. ಎಲ್ಲ ಕಾಶ್ಮೀರ್ ಇಂದ ಹಿಡಿದು ಕನ್ಯಾಕುಮಾರಿವರೆಗೂ ನಮಗೆ ಹಾಸ್ಪಿಟಲ್ ಪೇಷಂಟ್ಸ್ ಬರ್ತಾರೆ. ಇದರ ಜೊತೆನಲ್ಲಿ ಶಿವಣ್ಣ ಕರ್ನಾಟಕದ ಮೂಲೆಗಳಿಂದ ಬರ್ತಾರೆ. ಉತ್ತರ ಕರ್ನಾಟಕದಂತೂ ಬಹಳ ಜನ ಬರ್ತಾರೆ ಆಕ್ಚುಲಿ, ಉತ್ತರ ಕರ್ನಾಟಕ. ಸೊ ಇಡೀ ದೇಶದಿಂದ, ಇಡೀ ರಾಜ್ಯದಿಂದ ಬರ್ತಾರೆ ನಮ್ಮ ಹಾಸ್ಪಿಟಲ್ಗೆ. ಬಟ್ ಒಂದು ಪ್ರಶ್ನೆ ಸಹಜವಾಗಿ, ಈ ಸಮಸ್ಯೆ ಯಾವ ವರ್ಗದ ಜನಕ್ಕೆ, ಬಡ ವರ್ಗ, ಮಧ್ಯಮ ವರ್ಗ, ಶ್ರೀಮಂತ, ಆ ತರದ್ ಏನಾರ ಇದೆಯಾ? ಅವ್ರ ಲೈಫ್ ಸ್ಟೈಲ್ ಮೇಲೆ ವ್ಯತ್ಯಾಸ ಇದೆಯಾ? ಏನ್ ಕಥೆ? ಈ ವರ್ಗ ಕೇಳಿದ್ರಲ್ಲ, ಇದು ಎಲ್ಲಾ ವರ್ಗಕ್ಕೂ ಬರುತ್ತೆ ಶಿವಣ್ಣ. ಶ್ರೀಮಂತ ಆಗಿರ್ಬೋದು, MLA ಆಗಿರ್ಬೋದು, ಮಂತ್ರಿ ಆಗಿರ್ಬೋದು, CEO ಆಗಿರ್ಬೋದು, ದೊಡ್ಡ ಎಂಟರ್ಪ್ರನರ್ ಆಗಿರ್ಬೋದು, ಅಧಿಕಾರಿ ಆಗಿರ್ಬೋದು, ರೈತ ಆಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಎಲ್ಲರಿಗೂ ಬರುತ್ತೆ ಈ ಸಮಸ್ಯೆ. ಯಾಕಂದ್ರೆ ಈ ಸಮಸ್ಯೆ ಬರೋದು ವರ್ಗಕ್ಕಲ್ಲ, ಈ ಸಮಸ್ಯೆ ಬರೋದು ಜೀವನ ಶೈಲಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.